ಕೈವಾರದಲ್ಲಿರುವ ಭೀಮಬಕಾಸುರ ಬೆಟ್ಟದ ಇತಿಹಾಸವನ್ನು ತಿಳಿಯೋಣ. ಈ ಒಂದು ಬೆಟ್ಟದಲ್ಲಿ ನಡೆದ ಕೆಲವು ಘಟನೆಗಳ ಸಾಕ್ಷಿ ಗುರುತುಗಳು ಇಂದಿಗೂ ಹಾಗೆ ಉಳಿದಿವೆ. ಮಹಾಭಾರತದಲ್ಲಿ ಬರುವ ಪಾಂಡವರ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಪಾಂಡವರಲ್ಲಿ ಅತ್ಯಂತ ಬಲಶಾಲಿಯಾದವನು ಭೀಮ. ಅವನಷ್ಟೇ ಬಲಶಾಲಿಯಾದವನು ಬಕಾಸುರನೆಂಬ ರಾಕ್ಷಸ. ಮಹಾಭಾರತದಲ್ಲಿ ಬರುವ ಒಂದು ಸನ್ನಿವೇಶದಲ್ಲಿ ಪಾಂಡವರು ಬೃಹತ್ತಾಕಾರದ ಅರಮನೆಯೊಂದನ್ನು ನಿರ್ಮಿಸುವ ಸಮಯದಲ್ಲಿ ದುರ್ಯೋಧನನು ಆ ಅರಮನೆಗೆ ಬೆಂಕಿಯನ್ನು ಹಚ್ಚಿ ಪಾಂಡವರನ್ನು ಒಂದೇ ಬಾರಿ ಕೊಲ್ಲುವ ಸಂಚನ್ನು ನಡೆಸಿರುತ್ತಾನೆ. ಆದರೆ ಆ ಅಪಾಯದಿಂದ ಪಾಂಡವರು ಬದುಕುಳಿದು ಅರಮನೆಯಿಂದ ಹೊರಬಂದಿರುತ್ತಾರೆ. ಕುಂತಿದೇವಿಯ ಸಲಹೆಯಂತೆ ಪಾಂಡವರು ಜೀವಂತವಾಗಿ ಉಳಿದಿರುವುದು ದುರ್ಯೋಧನನಿಗೆ ತಿಳಿಯಬಾರದೆಂದು ಅರಣ್ಯದೊಳಗಡೆ ಸ್ವಲ್ಪ ದಿನಗಳ ಕಾಲ ಉಳಿದುಕೊಳ್ಳುತ್ತಾರೆ. ಪಾಂಡವರು ಉಳಿದುಕೊಂಡ ಜಾಗದ ಹೆಸರು ಏಕಚಕ್ರಪುರ. ಅದೇ ಇಂದಿನ ಕೈವಾರ. ಕಥೆಯ ಮುಂದಿನ ಭಾಗ ತಿಳಿದುಕೊಳ್ಳುವ ಆಸಕ್ತಿ ಇದ್ದಲ್ಲಿ ಪಾರ್ಟ್ 2 ಎಂದು ಕಮೆಂಟ್ ಮಾಡಿ. ಹಾಗೆ ಚಿಟ್ಟೆ ಕ್ರಿಯೇಷನ್ಸ್ ಅಫಿಷಿಯಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.